ಹೆಂಗೆ ಪಟಾಕಿಗಳಂದ್ರೆ ಕೈಯಲ್ಲಿ ಬಿಜಿಲಿ ಪಟಾಕಿ ಇಟ್ಕೊಂಡು ಹಿಂಗೆಲ್ಲ ಎಸಿತಿದ್ರು ಸ್ಟೈಲಾಗಿ? ಬಿಜಿಲಿ ಅಲ್ಲ, ಆಟಮ್ ಲವ್ ಪಟಾಕೀಸ್. ಚಿಕ್ಕ ವಯಸ್ಸಿರ್ಬೇಕಾದ್ರೆ ಅಂದ್ರೆ ದೀಪಾವಳಿ ಹಬ್ಬ ಯೂಸ್ ಟು ಬಿ ಮೈ ಫೇವ್ರೆಟ್ ಹಬ್ಬ. ಓಕೆ. ಆಮೇಲೆ ತುಂಬಾ ಜನ ಮಕ್ಕಳೆಲ್ಲ ಇರ್ತಾರಲ್ಲ, ನಾನೇ ಐ ಆಮ್ ದ ಎಲ್ಡೆಸ್ಟ್ ಮನೇಲಿ, ನಾನೇ ದೊಡ್ಡ ಮೊಮ್ಮಗಳು. ಪುಟ್ 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 ಜನಗಳೆಲ್ಲ ಇರ್ತಾ ಇದ್ರು ನನ್ ಜೊತೆಗೆ. ಲೀಡರ್. ಅದನ್ನೆಲ್ಲ ಬಾಸ್ ಅರೌಂಡ್ ಮಾಡ್ಕೊಂಡು ನಾನು ಪಟಾಕಿಗಳು ತಗೊಂಬಂದ್ರೆ ಹೆಂಗೆ ಅಂದ್ರೆ ಡಬ್ಬಗಳನ್ನ ತಗೊಂಬರ್ತಾ ಇದ್ರಲ್ಲ ಪಟಾಕಿನ. ಸೊ ಅದೇನಂದ್ರೆ ಯಾರಿಗೂ ಕೊಡಲ್ಲ, ನನ್ ಕಂಟ್ರೋಲ್ ಅಲ್ಲಿ ಇರ್ಬೇಕು ಪಟಾಕಿ ಎಲ್ಲ. ಟಿಲ್ ದ ಹಬ್ಬ ಕಮ್ಸ್ ಅವ್ರಿಗೆಲ್ಲ ಒಂದು ಇದು ಸುತ್ತಬತ್ತಿ ಹಿಂಗೆಲ್ಲ ಕೊಟ್ಕೊಂಡು ರೆಸ್ಟ್ ಎವ್ರಿಥಿಂಗ್ ಐ ಶುಡ್. ಪಟಾಕಿ ಬೇಕು ಅಂದ್ರೆ ನನಗೆ ಕೇಳ್ಬೇಕು ಬಂದು, ಆತರ. ಅಂಡ್ ನಮ್ಮ ಮನೇಲಿ ಅಜ್ಜಿ ತಾತಂಗೆಲ್ಲ ನಾನಂದ್ರೆ ಫೇವ್ರೇಟ್ ಅಂಡ್ ಲೈಕ್ ನನ್ ಕೈಲಿ ತಗೊಂಬಂದ್ ಕೊಡ್ತಾ ಇದ್ರು. ಲವ್ ಇಟ್. ನನಗೆ 4-5 ದಿನ 6 ದಿನ ವಿ ಶುಡ್ ಸೆಲೆಬ್ರೇಟ್ ದೀಪಾವಳಿ. ಬಟ್ ಅಮ್ಮ ಏನೋ ಪನಿಷ್ಮೆಂಟ್ ಕೊಟ್ಟಿದ್ರಲ್ವಾ ನಮಗೆ? ಅದು ಏನಾಗೋಗಿದೆ ಅಂದ್ರೆ ಎಲ್ಲ ಹೊಡ್ದು ಖಾಲಿ ಆಗೋಯ್ತು ನನ್ ಪಟಾಕಿಗಳೆಲ್ಲ. ಸೊ ಲಕ್ಷ್ಮಿ ಪಟಾಕಿ ಒಂದಿತ್ತು, ಟುಸ್ ಪಟಾಕಿ ಬರುತ್ತಲ್ವೆಲ್ಲ ಮನೆಯಲ್ಲಿ. ಸೊ ಟುಸ್ ಪಟಾಕಿ ಲೈಯಿಂಗ್ ಸಮ್ವೇರ್ ಹೋದೆ. ಸೊ ಎಲ್ಲ ಖಾಲಿ ಆಗುತ್ತೆ, ಏನ್ ಮಾಡೋದು, ಅದನ್ನ ತಗೊಂಬಂದು ನಾನು ಯಾರೋ ಮಾಡೋದನ್ನ ನೋಡಿದೆ ಇದನ್ನ, ಬಟ್ ಐ ಡಿಂಟ್ ನೋ ಹೌ ಇಟ್ ಇಸ್ ಎಕ್ಸಾಕ್ಟ್ಲಿ ಡನ್. ಓಕೆ. ಏನ್ ಮಾಡ್ದೆ, ಎಲ್ಲ ಓಪನ್ ಮಾಡ್ದೆ, ಅದ್ರ ಒಳಗಡೆ ಪೌಡರ್ ಇರುತ್ತಲ್ವಾ, ಅದನ್ನ ಏನ್ ಮಾಡ್ದೆ, ಒಂದ್ ಪೇಪರ್ ಒಳಗ್ ಹಾಕ್ದೆ. ಓಕೆ. ಅದನ್ನ ಹಾಕ್ಬಿಟ್ಟು ಯು ಆರ್ ಸಪೋಸ್ ಟು ಪುಟ್ ಇಟ್ ಆನ್ ಟಾಪ್ ಆಫ್ ದ ಇದು ಫ್ಲೇಮ್. ಹೌದಾ? ಅವಾಗ ಆಗತ್ತೆ. ನಾನೇನ್ ಮಾಡ್ದೆ, ನನ್ನ ಅದು ಗೊತ್ತಿಲ್ಲ ನನಗೆ, ಆ ಪೇಪರ್ ಜೊತೆಗೇನೆ ಫ್ಲೇಮ್ ಇಟ್ಬಿಡ್ತೀನಿ. ಅಯ್ಯೋ ಬಂದ್ಬಿಡ್ತು. ದೀಸ್ 2 fingers ಫುಲ್ಲು ಇಟ್ ಬಾಂಟ್ ಆಫ್. ಆಮೇಲೆ ಮನೆಗೂ ಹೋಗಿಲ್ಲ, ಡೈರೆಕ್ಟ್ ಆಗಿ ಪಕ್ಕದ ಮನೆ ಆಂಟಿ ಹತ್ರ ಹೋಗಿ ಅವರೆಲ್ಲ ನನ್ ಪ್ಯಾಸಿಫೈ ಮಾಡ್ತಿದಾರೆ. ಅಯ್ಯೋ ಏನೂ ಆಗಲ್ಲ, ಯಾವ ನನ್ಗೂ ಗೊತ್ತಿಲ್ಲ ಏನಾಗ. ಸಂಜೆ ಆದ್ಮೇಲೆ ಯಾಕೆ ಬರ್ಲಿಲ್ಲ ಇವಳು, ಗಾನ್ ಅಂತ ಅಂದಾಗ ನನ್ ಕಸಿನ್ ಒಬ್ಳಿದಾಳೆ ರಾಗ ಅಂತ. ಇಟ್ಸ್ ಆಲ್ವೇಸ್ ಬಿನ್ ಲೈಕ್ ಫುಲ್ ಪಿನ್ನಿಂದ ಇಲ್ಲಿಂದ ಟೈಪ್. ಸೊ ಶಿ ಇಸ್ ಗಾನ್ ಅಂಡ್ ಟೋಲ್ಡ್ ಅಮ್ಮ. ಆಮೇಲೆ ಬಂದು ಸಿಟ್ಟು ಹೇಳಿದೀನಿ ಮಾಡ್ಬೇಡ ಅಂತ. ಆಮೇಲೆ ಕೊನೆಗೆ ನೈಟು ಮನೆಯಿಂದ ಹೊರಗಡೆ ಕೂರ್ಸಿರೋದು. ಅಂದ್ರೆ ಯಾರಾದ್ರೂ ಮಕ್ಳು ಅತಿ ಬುದ್ಧಿವಂತಿಕೆ ಅತಿ ಮಾಡಕ್ ಹೋದ್ರೆ ನೋಡಿ ಏನಾಗುತ್ತೆ ಅಂತ ಕತೆ. ನಿಂಗ್ ಕುತ್ಕೊಂಡಿದ್ದೆ ನನ್ ಮನೆ ಮುಂದೆ. ಏನ್ ಗೊತ್ತಾ, ಆ ಲಕ್ಷ್ಮಿ ಪಟಾಕಿ ಟುಸ್ ಆಗಿದ್ರೇನು ಈ ಭಾಗ್ಯಲಕ್ಷ್ಮಿ ಪಟಾಕಿ ಫುಲ್ ಫೈರಿಂಗ್ ಸ್ಟ್ರಾಂಗ್ ಭಾಗ್ಯಲಕ್ಷ್ಮಿ ಪಟಾಕಿ. ಓ ನೋಡಲ್ಲ, ಅಲ್ಲಿ ಗಟ್ಟಿ ಆಯ್ತು, ಅಲ್ಲಿ ಕರಗ್ತಿಲ್ಲಲ್ಲ, ಅದು ಕರಗಲ್ಲ ಅಂದ್ರೆ ಡಿಸಾಲ್ವ್. ಇಟ್ ಶುಡಂಟ್ ಡಿಸಾಲ್ವ್, ಬಿಕಮ್ ಗಟ್ಟಿ. ಗಟ್ಟಿ ಮುಟ್ಟಿ ನೋಡಿ. ಗಟ್ಟಿ ಆಯ್ತು, ಸ್ವಲ್ಪ ಗಟ್ಟಿ ಆಗ. ಅದಕ್ಕೆ ಅಷ್ಟೊತ್ತಿಗೆ ಅದಕ್ಕೆ ತುಪ್ಪ ಸೋರ್ಕೊಬೇಕು. ಇದು ಹಿಂಗ್ ಮಾಡ್ತಾ ಇರನಪ್ಪ, ತುಪ್ಪ ಸೋರ್ತೀರಾ? ಇನ್ನು ತುಪ್ಪ ಬೇಕಾ? ಸಾಕು. ಸುಮ್ನೆ ಅದು ಅಂಟ್ಕೋಬಾರ್ದು ಅಂತ. ಓಕೆ. ಬಟ್ ಆಕ್ಚುಲಿ ತುಪ್ಪ ಯಾಕೆ ಗೊತ್ತಾ, ಪ್ಲೇಟ್ ಮೇಲೆ ನೀಟಾಗಿ ಸೌರಕ್ಕೆ, ಅದು ಬರ್ಫಿ ಹಾಕಿದ ತಕ್ಷಣ ಬರ್ಫಿ ಅಂಟ್ಕೋಬಾರ್ದು ಪ್ಲೇಟ್ಗೆ ಅಂತ ಅಷ್ಟೇ. ಹೌದೌದು. ಸರಿ, ಆಫ್ ಮಾಡ್ಬಿಡ್ಲಾ? ಆಯ್ತಾ? ಪಕ್ಕನಾ? ಶೋರಾ? ಅದು ಮತ್ತೆ ಬೇಗ ಹಾಕ್ಬಿಡ್ಬೇಕು, ಇಲ್ಲಾಂದ್ರೆ ನೋಡಿ ಎಷ್ಟು ಬೇಗನೆ ಗಟ್ಟಿ ಆಗ್ಬಿಡುತ್ತೆ ಅಂತ. ಹೌದು. ಆರು ದರ್ಬಾರು ಬರ್ಫಿ 6 ಬೇಕು ಇವಾಗ ನೋಡಿ. ಆಯ್ತು, ಹಾಗೆ ಕಟ್ ಮಾಡೋಣಪ್ಪ. ಇಷ್ಟ ಬೇಕನಾ? ಇಲ್ಲಾಂದ್ರೆ ಗಟ್ಟಿ ಆದ್ಮೇಲೆ ಮಾಡಕ್ ಆಗಲ್ಲ. ಮಾಡೋಣ ಕಟ್ಟು. ಕಮ್ ಆನ್, ನಿನ್ ಬರ್ಡೇ ಸೆಲೆಬ್ರೇಟ್ ಮಾಡೋಣ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಆಗ್ಲೇ ಗಟ್ಟಿ ಆಗೋಯ್ತು. ಬೇಗ ಕಟ್ ಮಾಡಿ. ಹ್ಯಾಪಿ ಎಲ್ಲದು ಪ್ಲೇಟು ಕಟ್ ಮಾಡ್ಬಿಡ್ತೀಯಮ್ಮ ನೀನು ಭದ್ರಾ? ಸೊ ಒಂದ್ ಕೆಲ್ಸ ಮಾಡೋಣ, ಗೋಡಂಬಿ ದ್ರಾಕ್ಷಿ ಯಾವಾಗ್ಲೂ ಇಲ್ಲಿ ಇದ್ದೇ ಇರುತ್ತೆ. ಸೊ ಬೇಕಾದವರು ಇದನ್ನು ಹಾಕೋಬಹುದು. ಹೌದು, ನಾನು ಡೆಕೋರೇಟ್ ಮಾಡ್ಲಾ ಒಂದೊಂದಕ್ಕೆ ಇದ್ರ? ಸೊ ಪೀಪಲ್ಸ್, ದಿ ಅಮೇಜಿಂಗ್ 6 ದರ್ಬಾರು ಬರ್ಫಿ ಇಸ್ ರೆಡಿ. ಬ್ಯಾಟಿಂಗ್ ಮಾಡೋಣ ಇವಾಗ. ಕಮ್ ಆನ್, ಲೆಟ್ಸ್ ಗೋ ಟು ದ ಡೈನಿಂಗ್ ಟೇಬಲ್. ನೀ ಯಾರು ಅಂತ ಕೇಳಿದ್ರೆ ನಾನು 6 ದರ್ಬಾರು ಬರ್ಫಿ ಅಂತ ಈ ಬರ್ಫಿ ಸ್ವೀಟ್ ಆಗಿ ಹೇಳುತ್ತೆ. ಸೊ ಈ ಸ್ವೀಟ್ ಅನ್ನ ನೀವು ಮಾಡ್ಬೇಕು ಅಂದ್ರೆ 1 ರೌಂಡ್ ಇಂಗ್ರೀಡಿಯೆಂಟ್ಸ್ ನೋಡೋಣ. ಒಂದ್ ಸ್ಮಾಲ್ ರೀಕ್ಯಾಪ್ ಅಲ್ಲಿ. 6 ಕಪ್ ಬರ್ಫಿ. ಬೇಕಾಗುವ ಸಾಮಗ್ರಿಗಳು: ಕಡಲೆ ಹಿಟ್ಟು 1 ಬಟ್ಲು, ಸಕ್ಕರೆ 3 ಬಟ್ಲು, ತುಪ್ಪ 1 ಬಟ್ಲು, ಕಾಯಿ ತುರಿ 1 ಬಟ್ಲು, ಯಾಲಕ್ಕಿ ಪುಡಿ ಚಿಟಿಕೆ, ಗೋಡಂಬಿ ಅಲಂಕಾರಕ್ಕೆ, ಹಾಲು 1 ಬಟ್ಲು.
ಮಾಡುವ ವಿಧಾನ: ಬಾಣ್ಲೆಗೆ ಕಡಲೆ ಹಿಟ್ಟು, ಕಾಯಿ ತುರಿ, ಹಾಲು, ತುಪ್ಪ, ಸಕ್ಕರೆ, ಯಾಲಕ್ಕಿ ಪುಡಿ ಹಾಕಿ ಕಲಸಿದ ನಂತರ ಸ್ಟವ್ ಅನ್ನ ಆನ್ ಮಾಡಿ ಸುಮಾರು 10 ನಿಮಿಷಗಳ ಕಾಲ ಹದ ಬರೋವರೆಗೂ ಕೈ ಆಡಿಸಿ. ಪಾಕ ಹದ ಬಂದ ನಂತರ ತುಪ್ಪ ಸವರಿದ ಪ್ಲೇಟ್ಗೆ ಹರಡಿ ಗೋಡಂಬಿಯಿಂದ ಅಲಂಕರಿಸಿ ಬೇಕಾದ ಆಕಾರದಲ್ಲಿ ಕಟ್ ಮಾಡಿಕೊಂಡ್ರೆ ಸಿಹಿಯಾದ 6 ಕಪ್ ಬರ್ಫಿ ರೆಡಿ ಟು ಈಟ್. ನಾಟ್ ಫೇರ್ ಯಾ ನಭಾ, ಬರೀ ನಿನ್ ಬರ್ಡೇ ಮಾತ್ರ ಯಾಕೆ ಸೆಲೆಬ್ರೇಟ್ ಮಾಡಿದ್ವಿ? ಇವಾಗ ನನ್ಗೂ ಇಷ್ಟ ಆಗ್ತಿದೆ ಇದು. ನನ್ ಬರ್ಡೇನೂ ಸೆಲೆಬ್ರೇಟ್ ಮಾಡ್ಬೇಕು. ಬರ್ಡೇ ಮಾಡೋಣ ಇವಾಗ. ಓಕೆನಾ? ಸೊ ಇವತ್ತು ಹ್ಯಾಪಿ ಬರ್ಡೇ ಶ್ರುತಿ ಅನ್ಬೇಕು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ಶ್ರುತಿ. ಬರ್ಡೇ ಹಾಡ್ ಮಾತ್ರ ನಿಮಗೆ ಪ್ಲೇಟ್ ಎಲ್ಲ ಕೊಡಲ್ಲಮ್ಮ. ಬೇಡ, ಇವತ್ತು ನಾನು ಶ್ರುತಿ ಕೊಡ್ತೀನಿ. ಸಿ ಸಿ ಯಾವಾಗ್ಲೂ ನಿನಗೆ ನಾನು ಮಾಡ್ಕೊಡ್ತೀನಲ್ವಾ, ಈ ಸರಿ ಶ್ರುತಿಗೆ. ಎಲ್ಲೋ ಬರ್ನಿಂಗ್ ಸ್ಮೆಲ್ ಬರ್ತಾ ಇದೆಯಲ್ಲ. ಅಮ್ಮಂಗ್ ಇರ್ಲಿ, ಮನೆ ಬಂದ್ಮೇಲೆ ನೋಡ್ಕೊಂತೀನಿ. ಸಾಮಾನ್ಯವಾಗಿ ಅಮ್ಮ ಹೇಳ್ತಾರೆ ಬಾ ಮನೆಗ್ ನೋಡ್ಕೊಳ್ತೀನಿ ಅಂತ. ಅಮ್ಮನ್ಗಿರ್ಲಿ ಮನೆಗ್ ಬಂದ್ಮೇಲೆ ನೋಡ್ಕೊಳ್ತಾರೆ ಅಂತ. ಈ ಸ್ಪೂನ್ ಎಲ್ಲ ಬೇಡ, ಕೈಯಲ್ಲೇ ಬೇಡ. ಅದೇನ್ ಮಾಡ್ಬೇಕು ಗೊತ್ತಾ, ಮತ್ತೊಂದ್ ಪ್ಲೇಟಿಗೆ ಹೀಗೆ ಇದ್ ಮಾಡಿದ್ರೆ, ಮಡ್ಚಿದ್ರೆ, ಇಲ್ಲ ನೀವೇ ಕೈಯಲ್ಲಿ ಒಂದ್ ಪೀಸ್ ಮಾಡ್ಕೊಟ್ಬಿಡಿ ನನಗೆ. ಅದನ್ನ ಅವಾಗ ತೆಗಿಯಕ್ ನಿನ್ಗೆ ಅನ್ಕೂಲ. ಎಷ್ಟು ವರ್ಷಗಳಿಂದ ಹ್ಯಾಪಿ ಬರ್ಡೇ ಬೇಬಿ ಅಲ್ವಾ? ಚೂರ್ ನಾನು ಫೋಟೋ ಸೆಲ್ಫಿ ಅಂದ್ರೂ ಈ ಮಗಳು ಲವ್ ಸೆಂಟಿಮೆಂಟ್ ಹೋಗಲ್ಲ. ಇವಾಗ ನಾವು ಡಬಲ್ ಅಕ್ಕಿಗೆ ಡಬಲ್ ತಿನ್ಸೋಣ. ಓಕೆ ನಮ್ಮ ನೀನು ನನ್ನ ಜೊತೆಗೆ. ಕಮಾನ್ 1 2 3 ಕಚ್ಚಿ ಇಡು. ಹೆಂಗೆ? ಅದು ನಮ್ಮ ಅಮ್ಮ ಗ್ಯಾಪ್ ಅಲ್ಲಿ ಸುಮ್ಮನೆ ಶಾಸ್ತ್ರ ಮಾಡ್ಬಿಟ್ಟು ಚೆನ್ನಾಗಿದೆ. ನೀನ್ ಅವ್ರನ್ನ ಡಯಟ್ ಕಾನ್ಶಿಯಸ್ ಮಾಡಿದ್ಯಾ? ಇರ್ಬೇಕು, ವೆಲ್ ಕಾನ್ಶಿಯಸ್. ಈ ತರ ರುಚಿ ರುಚಿಯಾಗಿ ಯಾರಾದ್ರೂ ಮಾಡಿ ಹಾಕ್ಲಿ ಅಂತ ನನಗೆ ಆಸೆ ಇದೆ. ನಭಾ ಆಕ್ಟ್ರೆಸ್ ಆಗ್ಬೇಕು ಅಂತ ನಿಮಗ್ ಬಹಳ ಆಸೆ ಐತಂತೆ. ಆಕ್ಟ್ರೆಸ್ ಮತ್ತೆ ಅವಳೊಂದು ಸೆಲೆಬ್ರಿಟಿ ಆಗ್ಬೇಕು ಅಂತ ಬಹಳ ಇಷ್ಟ ಆಯ್ತು. ಎನಿ ಫೀಲ್ಡ್, ಬಟ್ ಸೆಲೆಬ್ರಿಟಿ ಆಗ್ಬೇಕು. ಸೆಲೆಬ್ರಿಟಿ ಆಗ್ಬೇಕು. ಸಾಮಾನ್ಯವಾಗಿ ಎಲ್ಲ ತಂದೆ ತಾಯಿರು ನೀನ್ IAS ಎಕ್ಸಾಮ್ ಬರಿ, ನೀನ್ ಇಂಜಿನಿಯರ್ ಆಗು, ನೀನ್ ಡಾಕ್ಟರ್ ಆಗು ಅಂದ್ರೆ ವೊಕೇಶನಲ್ ಕೋರ್ಸಸ್ ಅಲ್ಲಿ ಯಾರಾದ್ರೂ ಏನಾದ್ರು ಮಾಡ್ತೀನಿ ಅಂದ್ರೆ ಸ್ವಲ್ಪ ದಗ ಅನ್ನತ್ತೆ, ಭಯ ಆಗತ್ತೆ. ಬಟ್ ನೀವು ತುಂಬಾ ಡಿಫ್ರೆಂಟ್. ನಿಮ್ ಮಗಳು ಈ ತರಾನೇ ಒಂದ್ ಫೀಲ್ಡ್ ಅಲ್ಲಿ, ಅದು ಸಿನಿಮಾ ಅನ್ನೋ ಫೀಲ್ಡ್ ಅಲ್ಲಿ ಬರ್ಬೇಕು ಅಂತ ಆಸೆ ಪಟ್ಟು ಎಷ್ಟು ಪ್ರೋತ್ಸಾಹ ಕೊಡ್ತಾ ಇದೀರಾ. ಅದೇ ಸಿನಿಮಾ ಇಸ್ ವಾಟ್ ಐ ಚೋಸ್. ಸಿನಿಮಾ, ಆಕ್ಟಿಂಗ್ ಇಸ್ ವಾಟ್ ಐ ಚೋಸ್, ಬಟ್ art related, because I was good at painting. I was a very good painter. Dance ಮಾಡ್ತಾ ಇದ್ದೆ, I should sing, school ಅಲ್ಲೆಲ್ಲ ಕಂಪೇರಿಂಗ್ ಮಾಡ್ತಾ ಇದ್ದೆ, ಡಿಬೇಟ್ ಕಾಂಪಿಟೇಷನ್, ಡಿಬೇಟ್ ಎಲ್ಲ. ಸೊ ಆಂಕರಿಂಗ್, ಆ ಸಣ್ಣವಳಿಂದಾನೇ ಆಂಕರಿಂಗ್ ಸ್ಕೂಲ್ ಡೇಸ್ಗೆಲ್ಲ. ಸೊ ಅವ್ರ ಅಮ್ಮನ ಆಸೆ ಏನಾಗಿತ್ತು ಅಂದ್ರೆ ನಮ್ ಕರ್ನಾಟಕದ ಯೂಸಫ್ ಅರಾಕಲ್ ತರ ಒಂದ್ ದೊಡ್ಡ ಪೇಂಟರ್ ಆಗ್ಬೇಕು, ಇಲ್ಲಿದ್ರೆ ಪಟ್ ಪಟಾಕಿ ಶ್ರುತಿ ಅಂದ್ರೆ ಒಂದ್ ದೊಡ್ಡ ಟಾಕರ್ ಆಗ್ಬೇಕು. ಬಟ್ ಟೆಲ್ ಮಿ ಅಬೌಟ್ ದಟ್ ಎಕ್ಸ್ಪೀರಿಯನ್ಸ್. ಐ ಥಿಂಕ್ ನಿನಗೆ ಹಾರ್ಸ್ ಅಂದ್ರೆ ಭಯ ಅಲ್ವಾ? ನನಗೆ ಆಕ್ಚುಲಿ ಮುಂಚೆ ಭಯ ಇರ್ಲಿಲ್ಲ. ಹಾರ್ಸ್ ರೈಡಿಂಗ್ ಕಲಿಬೇಕು ಅಂತ ಹರ್ಷಮಾಸ ಯಾವಾಗ ಹೇಳಿದ್ರೆ ಕೂದ್ರೆ ಅಲ್ವಾ, ವಾಟ್ ಇಸ್ ಕೂದ್ರೆ ಬಾರಿ ಹಾರ್ಸ್ ರೈಡಿಂಗ್ ಎವ್ರಿ ಮಿನಿಟ್. ಆಮೇಲೆ ಅದ್ರ ಮೇಲೆ ಕುತ್ಕೊಂಡಾಗ ಐ ರಿಯಲೈಸ್ ಇಟ್ಸ್ ನಾಟ್ ಜಸ್ಟ್ ಹಾರ್ಸ್ ರೈಡಿಂಗ್. ಬಿಕಾಸ್ ನಿನಗೆ ಕಾರು ಅಥವಾ ಬೇರೆ ಏನಾದ್ರು ಅಂದ್ರೆ ಇಟ್ಸ್ ಅ ಮಷೀನ್, ನಿನಗೆ ಕಂಟ್ರೋಲ್ ಇದೆ, ಬ್ರೇಕ್ ಆಗ ನಿಂತ್ ಬಿಡುತ್ತೆ ಅಷ್ಟೇ. ಹಾರ್ಸ್ ಇಸ್ ಅ ಲಿವಿಂಗ್ ಬೀಯಿಂಗ್. ಅಂದ್ರೆ ಅದು ಯಾವ ತರ ರಿಯಾಕ್ಟ್ ಆಗುತ್ತೆ ನಿಮ್ಗೆ ಗೊತ್ತಿಲ್ಲ. ಅಂದ್ರೆ ಹಾರ್ಸ್ ಅದ್ರಲ್ಲೂ ಸ್ಪೆಷಲಿ ಬೇರೆ ಬೇರೆ ಹಾರ್ಸಸ್ ಬಿಹೇವ್ ಇನ್ ಅ ಡಿಫರೆಂಟ್ ವೇ, ಸರ್ಟನ್ ವೇ. ಒನ್ ಹಾರ್ಸ್ runs very fast. ನಾನು when I was learning there was this horse called ಸೂರ್ಯಪುತ್ರ ಅಂತ. ಸಿಕ್ಕಾಪಡೆ ಓಡಕ್ ಇಷ್ಟ, ಅದಕ್ಕೆ ಸುಮ್ಮನೆ ಇರುತ್ತೆ, ಹುಚ್ಚದ್ದಂಗ್ ಓಡ್ಬಿಡ್ತೆ ಒಂದೇ. ಸೊ ದಟ್ಸ್ ಹೌ. ಇನ್ನೊಂದು ಹಾರ್ಸ್ ಹಿಂದೆ ಬರೋದಕ್ಕೆ ಓದಿಬೇಕು. ಆಲ್ ದಟ್ ಕ್ವಾಲಿಟೀಸ್ ಎಲ್ಲ ಆಗ್ಬೇಕು ನನಗೆ. ಆಮೇಲಿಂದ ವೆರಿ ಸ್ಕೇರ್ಡ್. ಒಂದು ವಾರ ಏನೋ ತುಂಬಾ ಐ ವಾಸ್ ವೆರಿ ಸ್ಕೇರ್ಡ್. ಆಮೇಲೆ ಗಾಟ್ ಯೂಸ್ ಟು ಇಟ್. ಆ ಸೂರ್ಯಪುತ್ರ ಬೆಳಿಗ್ಗೆ ಫುಲ್ಲು ಇಟ್ ವಾಸ್ ವಾಕಿಂಗ್. ಸೆಕೆಂಡ್ ಬ್ಯಾಚ್ ಐ ಯೂಸ್ ಟು ಗೋ. ವಾಕ್ ಎಲ್ಲ ಮಾಡಿ ವಾರ್ಮ್ ಅಪ್ ಆಗಿತ್ತು. ಹೋಗ್ತಾ ಇದ್ವಿ ನಡೀತಾ ಇರ್ಬೇಕಾದ್ರೆ ಸಡನ್ ಆಗಿ ಇಟ್ಟು ಅಂತ ಬಿದ್ಯಾ. ಆಲ್ಮೋಸ್ಟ್ ಲೈಕ್ ಹಿಂಗಾಗಿ ಆಮೇಲೆ ಕುತ್ಕೆ ಮೇಲೆ ಬಂದು ಕುತ್ಕೊಂಡ್ಬಿಟ್ಟಿದ್ದೆ ನಾನು. ಹೌ ಟ್ರೈಡ್ ಲೈಕ್ ಫಸ್ಟ್ ನಿನಗೆ ಲೆಸನ್ ಹೇಳ್ಕೊಡೋದೆ ಅಷ್ಟು. ಏನೇ ಆದ್ರೂ ಯು ಶುಡಂಟ್ ಲೆಟ್ ದ ಹಾರ್ಸ್ ಥಿಂಕ್ ದಟ್ ಯು ಆರ್ ಸ್ಕೇರ್ಡ್. ಕರೆಕ್ಟ್. ಅಂಡ್ ಆನಿಮಲ್ಸ್ ಕ್ಯಾನ್ ಸೆನ್ಸ್ ಫಿಯರ್. ಹೆದರಿಕೆ ಆಗಿದೆ ಅಂತ ಮುಗೀತು ಕಥೆ. ವಜ್ರಕಾಯ ಸಿನಿಮಾಲಿ ಪಟಾಕ ಅಂತ ಹೆಸರು ಕೊಟ್ರು, ನಾವ್ ಇವ್ರನ್ನ ಲೇಡಿ ಮಗಧೀರ ಅಂತ ಕರಿತೀವಿ. ಆ ರೇಂಜ್ಗೆ ಹಾರ್ಸ್ ರೈಡಿಂಗ್ ಮಾಡಿದ್ದಾರೆ ಅಲ್ವಾ? ದ ಒನ್ ವಿಚ್ ಐ ಶಾಟ್ ಸಿನಿಮಾದಲ್ಲಿ, ಅದು ನಾನು ಮುಂಚೆ ಓಡಿಸಿಲ್ಲ ಅದನ್ನ. ಓಕೆ, ಶೂಟಿಂಗ್. ಸೊ ನಿನ್ ಪ್ರಾಕ್ಟೀಸ್ ಹಾರ್ಸ್ ವಾಸ್ ಡಿಫರೆಂಟ್. ಪ್ರಾಕ್ಟೀಸ್ ಹಾರ್ಸ್ ಆರ್ ದ ಹಾರ್ಸ್ ನಿನ್ಗೆ ಕಲಿಯೋ ಅಂತ ಕುದುರೆ. ಬಟ್ ಇದ್ರಲ್ಲಿ ಓಡಿಸಿದ್ದು ಇಟ್ಸ್ ಅ ಸಾಫ್ಟರ್ ಹಾರ್ಸ್ ಆಕ್ಚುಲಿ.
ಬಟ್ ಏನಾಯ್ತು ನನ್ ಜೊತೆಗೆ there are 20 more horses ಹಿಂದ್ಗಡೆ. ಆ ಸೀನಲ್ಲಿ ಫಸ್ಟ್ ಸೀನ್ ಅಲ್ಲಿ 20 more horses ಅಲ್ವಾ. ಏನಾಯ್ತು ಇದು ಓಡ್ತಾ ಇದೆ ಹಿಂದ್ಗಡೆ ಬೇರೆ ರೈಡರ್ಸ್ ಓಡಿಸ್ತಾ ಇದ್ರು ಅಂಡ್ ಜೋರಾಗಿ ಓಡಕ್ ಶುರು ಆಯ್ತದು. ಇದು ಇನ್ಫ್ಲೂಯೆನ್ಸ್ ಆಗೋಯ್ತು ಹಿಂದ್ಗಡೆ. ಆ ಶಾರ್ಟ್ ಅಲ್ಲಿ ಟುಕ್ ಆಫ್. ಐ ಆಮ್ ಲೈಕ್ ಲಿಟ್ರಲಿ ಒಂದು ಐ ಥಿಂಕ್ ಇಟ್ಸ್ 100 km/h ಸ್ಪೀಡ್ ಅಲ್ಲಿ ಐ ಆಮ್ ಇನ್ ದ ಏರ್ ಲೈಕ್ ದಿಸ್. When it's stopping ಹೋಗಲ್ಲ ಮುಖದಲ್ಲಿ ಎಕ್ಸ್ಪ್ರೆಷನ್. and thank God I was wearing the glasses. ಕಣ್ಣಲ್ಲೆಲ್ಲ ಕಣ್ಣು ತುಂಬಿಕೊಂಡಿದೆ ನನಗೆ ಲೈಕ್ ದ್ಯಾಟ್. ಆಮೇಲೆ ಕ್ಯಾಮ್ರಾ ಇದೆ ಅಂತ ನನಗೆ ಗೊತ್ತಿತ್ತು. ಕ್ಯಾಮ್ರಾ ತನಕ ನನ್ಗೆ ಐ ಕಾಂಟ್ ಡೂ ಎನಿಥಿಂಗ್ ಅಂತ. ಕ್ಯಾಮ್ರಾ ಹಿಂಗ್ ಹೋದ ತಕ್ಷಣ ಐ ಆಮ್ ಸೋ ಹಾರ್ಡ್ ಆಗ್ತಿಲ್ಲ. ಟೂ ವೆರಿ ಸ್ಟ್ರಾಂಗ್. ಆಮೇಲೆ ಅಫ್ಕೋರ್ಸ್ ಮಾಸ್ಟರ್ ಹ್ಯಾಡ್ ಟೇಕನ್ ಕೇರ್ ಆಫ್ ಇಟ್. ಗೊತ್ತಿತ್ತು ಹಾರ್ಸ್ ಎಲ್ಲ ಅಂದ್ರೇನು ಎಲ್ಲ ನಿಲ್ಸಿದ್ರು ಜನಗಳನ್ನ ಎಲ್ಲ. ಸೊ ದೇ ಕೇಮ್ ಅಂಡ್ ದೇ ಯುನೋ ಸ್ಟಾಪ್ ಮಾಡಿದ್ರು. ಕೈಯಲ್ಲಿ ತುಪ್ಪ ಇದೆ, ವಾಶ್ ಮಾಡ್ಕೊಳ್ಳೋಣ. ಕಮಾನ್. ಆಗ್ತಾ ಇಲ್ಲ ಸ್ಟಾಪ್ ಮಾಡಕ್ ಆಗ್ತಾ ಇಲ್ಲ. ಐ ಮೀನ್ ಲವ್ ವಿತ್ ದಿಸ್ ಸ್ವೀಟ್. ಎಷ್ಟು ಅದ್ಭುತವಾಗಿ ಮಾಡಿದೀರಾ ನೀವು. ಓಕೆ ಥ್ಯಾಂಕ್ ಯು ವೆರಿ ಮಚ್. ನವ ಯಾಕೆ ನೀನು ತುಂಬಾ ಇಷ್ಟ ಕೇಕ್ ಕಟಿಂಗ್ ಬದಲು ಬರ್ಫಿ ಕಟಿಂಗ್ ಯಾಕೆ ಮಾಡ್ತೀಯ ಅಂತ. ಗೊತ್ತಾಯ್ತಲ್ವಾ? ಖಂಡಿತ ತುಂಬಾ ಚೆನ್ನಾಗಿ ಮಾಡಿದೀರಾ. ನಿಜವಾಗ್ಲೂ ಹೇಳ್ತೀನಿ, ನೀವು ಇವತ್ತೇ ನಿಮ್ ಮನೇಲಿ ಇದನ್ನ ಟ್ರೈ ಮಾಡ್ಬೇಕು ಅಷ್ಟೇ. ಭಾಗ್ಯಲಕ್ಷ್ಮಿ, ನೀವು ಬಂದು ನಮ್ಮ ಭಾಗ್ಯ ಓಪನ್ ಆಗೋಯ್ತು. ಇಷ್ಟು ಒಳ್ಳೆ ಬರ್ಫಿ ತಿನ್ಸಿದೀರಾ, ಬಟ್ ಇಲ್ಲಿ ಬಂದು ಸ್ಟಾರ್ ಸವಿರುಚಿಯಲ್ಲಿ ಅಡ್ಗೆ ಮಾಡ್ಕೊಟ್ಟಿದೀರಾ. ಸೊ ಹೇಗ ಅನಿಸ್ತಾ ಇದೆ? ತುಂಬಾ ಖುಷಿ ಆಯ್ತು. ಸೊ ಸಾಮಾನ್ಯವಾಗಿ ಈ ತರ ನೀವು ಮನೇಲಿ ಅಡ್ಗೆ ಮಾಡ್ತಾ ಇರ್ತೀರಾ. ಹೌದು. ಬಟ್ ಇಡೀ ಲೋಕದ ಮುಂದೆ ಇನ್ಫ್ಯಾಕ್ಟ್ ಇವತ್ತು ನಿಮ್ಮ ಕೈ ರುಚಿ ಗೊತ್ತಾಗಿದೆ. ಅದು ನನ್ನ ಮಗಳ ಕಡೆಯಿಂದ ಅದಿನ್ನೂ ಖುಷಿ ಆಯ್ತು ನನಗೆ ಅಲ್ವಾ? ಆ ಕ್ರೆಡಿಟ್ ಅಲ್ಲಿ ಇವಳಿಗೆ. ಸೊ ಸ್ವೀಟ್. My mom is always sweet and she prepares amazing dish. ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿರೋದು ಯಾವ್ದಾದ್ರು ಮಾಡ್ತಾರೆ. ಮತ್ತೊಮ್ಮೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಭಾಗ್ಯ ಅವ್ರಿಗೆ ಹೇಳ್ತಾ ಇದೀವಿ. ಮಮ್ಮಿ ಅವ್ರಿಗೆ, ಮಮ್ಮಿನ ಬಿಟ್ಬಿಟ್ಟು ವಾಪಸ್ ಬಂದೇ ಬರ್ಬೇಕು ನಾವು. ನಾಳೆ ಮಧ್ಯಾಹ್ನ ಸ್ಟಾರ್ ಸವಿರುಚಿ ಎಪಿಸೋಡ್ ಅಲ್ಲಿ ಯಾರಿರ್ತಾರೆ, ಯಾರ ಕೈ ರುಚಿನ ಟೇಸ್ಟ್ ಮಾಡ್ತೀವಿ. ಮುಖ್ಯವಾದ ವಿಷಯ ಏನ್ ಗೊತ್ತಾ, ನಬ್ಬ ಬಹಳ ಇಂಟೆಲಿಜೆಂಟ್ ಬ್ರಿಲಿಯಂಟ್ ಸ್ಟೂಡೆಂಟ್ ಅಂಡ್ ಅವಳು ಮ್ಯಾಥಮೆಟಿಕ್ಸ್ ಟೀಚರ್ಗೆ ಮಾಡಿರುವ ಈ ಕೆಲಸನ ನೀವು ಕೇಳಿದ್ರೆ ಎಲ್ಲಾ ಲೆಕ್ಚರರ್ಸ್ ಯಾರು ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತಾ ಇದ್ರೋ ಈ ಸಬ್ಜೆಕ್ಟ್ ಬಿಟ್ಟು ಬೇರೆ ಏನಾದ್ರು ಹೇಳ್ಕೊಡ್ತೀನಿ ಅಂತ ಶುರು ಮಾಡ್ಕೊಳ್ತೀರಾ. ಶ್ರುತಿ, ನೀನ್ ಹೇಳ್ತಾ ಇರೋದ್ ನೋಡಿದ್ರೆ ಏನೋ ನಾನು ಮಾಡಿದ್ದೀನಿ ಮಾಡ್ಬಾರ್ದು ಅಂತ ಅನ್ನೋ ತರ ಹೇಳ್ತಾ ಇದಾರೆ. ಅದು 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 ನಾಳೆ ಗೊತ್ತಾಗತ್ತೆ. ಸೊ ನಾಳೆ ತನಕ ಮಹಾಜನಗಳು ಕಾಯ್ತಾರೆ. So we will be back tomorrow afternoon. Gold winner refined sunflower oil presents Star Saviruchi powered by Vim. ನಾನು ನಿಮ್ಮ ಪಟ್ ಪಟಾಕಿ ಶ್ರುತಿ. ನಾನು ನಿಮ್ಮ ಪಟಾಕ ನಭಾ ನಟೇಶ್. ಟಾಟಾ. ಟಾಟಾ. Bye bye. See you.